ಒಂದಾನೊಂದು ಕಾಲದಲ್ಲಿ ಪ್ರಾಚೀನ ಭಾರತ ದೇಶದಲ್ಲಿ ವಿಶ್ವಕರ್ಮ ಎಂದು ಕರೆಯಲ್ಪಡುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಸಮುದಾಯವಿತ್ತು. ಅವರು ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮನ ವಂಶಸ್ಥರು. ಅವರು ದೇವರುಗಳ ಮನೆಗಳನ್ನು ಮತ್ತು ರಾಜರ ಅರಮನೆಗಳನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ವಿಶ್ವಕರ್ಮ ಸಮುದಾಯವು ಮರಗೆಲಸ, ಕಮ್ಮಾರ, ಕುಂಬಾರಿಕೆ ಮತ್ತು ಇತರ ಕರಕುಶಲ ಕೆಲಸಗಳಲ್ಲಿ ಅಸಾಧಾರಣ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದೆ. ಅವರು ತಮ್ಮ ಸಮಯದ ಮಾಸ್ಟರ್ ಬಿಲ್ಡರ್ಗಳು, ಇಂಜಿನಿಯರ್ಗಳು ಮತ್ತು ಸಂಶೋಧಕರಾಗಿದ್ದರು ಮತ್ತು ಅವರ ಸೃಷ್ಟಿಗಳನ್ನು ರಾಜರು ಮತ್ತು ಸಾಮಾನ್ಯರು ಸಮಾನವಾಗಿ ಹುಡುಕುತ್ತಿದ್ದರು. ಅತ್ಯಂತ ಪ್ರಸಿದ್ಧ ವಿಶ್ವಕರ್ಮ ಕುಶಲಕರ್ಮಿಗಳಲ್ಲಿ ಒಬ್ಬರು ಕುಮಾರ್ ಎಂಬ ಯುವಕ. ಕುಮಾರ್ ಅವರು ನುರಿತ ಮರಗೆಲಸಗಾರರಾಗಿದ್ದರು. ಅವರು ತಮ್ಮ ತಂದೆ ಮತ್ತು ಅಜ್ಜನಿಂದ ಕಲೆಯನ್ನು ಕಲಿತರು. ಅವರು ವಿವರಗಳಿಗೆ ಗಮನ ಮತ್ತು ಅತ್ಯಂತ ಸಂಕೀರ್ಣವಾದ ವಿನ್ಯಾಸಗಳನ್ನು ಸಹ ಜೀವನಕ್ಕೆ ತರುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದರು. ಒಂದು ದಿನ ದೇಶದ ಮಹಾರಾಜ ವಿಕ್ರಮನು ಕುಮಾರನನ್ನು ತನ್ನ ಅರಮನೆಗೆ ಕರೆದನು. ರಾಜನು ಕುಮಾರ್ಗಾಗಿ ಒಂದು ವಿಶೇಷ ಕಾರ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದನು. ಅದು ಅತ್ಯಂತ ಕೌಶಲ್ಯ ಮತ್ತು ಕರಕುಶಲತೆಯ ಅಗತ್ಯವಿರುತ್ತದೆ. ಕುಮಾರ್, ನನಗೆ ಒಂದು ಭವ್ಯವಾದ ದೇವಾಲಯದ ದರ್ಶನವಿದೆ. ಅದು ಸೌಂದರ್ಯ ಮತ್ತು ಭವ್ಯತೆಯಲ್ಲಿ ಎಲ್ಲರನ್ನೂ ಮೀರಿಸುತ್ತದೆ ಎಂದು ರಾಜ ಹೇಳಿದರು. ಅತ್ಯುತ್ತಮವಾದ ವಸ್ತುಗಳನ್ನು ಮತ್ತು ಅತ್ಯಂತ ಸೊಗಸಾದ ಕುಶಲಕರ್ಮಿಗಳನ್ನು ಬಳಸಿ ನೀವು ಈ ದೇವಾಲಯವನ್ನು ನಿರ್ಮಿಸಬೇಕೆಂದು ನಾನು ಬಯಸುತ್ತೇನೆ. ನೀವು ನನಗಾಗಿ ಇದನ್ನು ಮಾಡಬಹುದೇ? ರಾಜನ ಕೋರಿಕೆಯಿಂದ ಕುಮಾರನು ಆಶ್ಚರ್ಯಚಕಿತನಾದನು, ಆದರೆ ಅವನನ್ನು ಆಳವಾಗಿ ಗೌರವಿಸಲಾಯಿತು. ಅವರು ಸವಾಲನ್ನು ಸ್ವೀಕರಿಸಿದರು ಮತ್ತು ಯೋಜನೆಗಾಗಿ ಅತ್ಯುತ್ತಮವಾದ ಕಾಡುಗಳು, ಕಲ್ಲುಗಳು ಮತ್ತು ಲೋಹಗಳನ್ನು ಸಂಗ್ರಹಿಸುವ ಮೂಲಕ ತಕ್ಷಣವೇ ಕೆಲಸ ಮಾಡಲು ಪ್ರಾರಂಭಿಸಿದರು. ತಿಂಗಳುಗಟ್ಟಲೆ ಕುಮಾರ್ ದಣಿವರಿಯಿಲ್ಲದೆ ದೇವಾಲಯದ ವಿನ್ಯಾಸ ಮತ್ತು ನಿರ್ಮಾಣವನ್ನು ಮಾಡಿದರು. ಅವರು ದಾರಿಯುದ್ದಕ್ಕೂ ಅನೇಕ ಸವಾಲುಗಳನ್ನು ಎದುರಿಸಿದರು, ಆದರೆ ಅವರು ಪ್ರತಿ ಅಡೆತಡೆಗಳನ್ನು ಜಯಿಸಲು ತಮ್ಮ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಬಳಸಿಕೊಂಡು ಪರಿಶ್ರಮಪಟ್ಟರು. ಅಂತಿಮವಾಗಿ ದೇವಾಲಯವು ಪೂರ್ಣಗೊಂಡಿತು. ಕುಮಾರ್ ಹಿಂದೆ ನಿಂತು ಅವರ ಕರಕುಶಲತೆಯನ್ನು ಮೆಚ್ಚಿದರು, ಹೆಮ್ಮೆ ಮತ್ತು ಸಾಧನೆಯ ಭಾವವನ್ನು ಅನುಭವಿಸಿದರು. ಸಂಕೀರ್ಣವಾದ ಕೆತ್ತನೆಗಳು, ಎತ್ತರದ ಶಿಖರಗಳು ಮತ್ತು ಬೆರಗುಗೊಳಿಸುವ ಬಣ್ಣಗಳ ಶ್ರೇಣಿಯೊಂದಿಗೆ ದೇವಾಲಯವು ನಿಜವಾಗಿಯೂ ಭವ್ಯವಾಗಿತ್ತು. ರಾಜನು ದೇವಾಲಯದ ಬಗ್ಗೆ ಅತೀವವಾಗಿ ಸಂತೋಷಪಟ್ಟನು ಮತ್ತು ಅವನು ಕುಮಾರನಿಗೆ ಅ ರಾಯಲ್ ಆರ್ಕಿಟೆಕ್ಟ್ ಎಂಬ ಬಿರುದನ್ನು ನೀಡುವುದರೊಂದ ಆ ದಿನದಿಂದ ಕುಮಾರ್ ಸಾರ್ವಕಾಲಿಕ ಶ್ರೇಷ್ಠ ವಿಶ್ವಕರ್ಮ ಕುಶಲಕರ್ಮಿ ಎಂದು ದೇಶದಾದ್ಯಂತ ಪ್ರಸಿದ್ಧರಾದರು. ದೇವಾಲಯದ ಮೇಲಿನ ಅವರ ಕೆಲಸವು ಕರಕುಶಲತೆ ಮತ್ತು ಸೌಂದರ್ಯಕ್ಕೆ ಹೊಸ ಮಾನದಂಡವನ್ನು ಹೊಂದಿತ್ತು ಮತ್ತು ಅವರು ವಿಶ್ವಕರ್ಮ ಕುಶಲಕರ್ಮಿಗಳ ಪೀಳಿಗೆಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರೆಸಿದರು. ಕುಮಾರ್ ಅವರ ಕತೆ ಮತ್ತು ಅವರು ನಿರ್ಮಿಸಿದ ಭವ್ಯವಾದ ದೇವಾಲಯವು ಯುಗಯುಗಗಳಿಂದಲೂ ಸಾಗುತ್ತಿದೆ. ಇದು ವಿಶ್ವಕರ್ಮ ಸಮುದಾಯದ ಕೌಶಲ್ಯ, ಸೃಜನಶೀಲತೆ ಮತ್ತು ನಿರ್ಣಯಕ್ಕೆ ಸಾಕ್ಷಿಯಾಗಿದೆ. ಇಂದಿಗೂ ವಿಶ್ವಕರ್ಮ ಜನರು ತಮ್ಮ ಪೂರ್ವಜರ ಸಂಪ್ರದಾಯಗಳನ್ನು ಎತ್ತಿಹಿಡಿಯುತ್ತಿದ್ದಾರೆ, ಸುಂದರ ಮತ್ತು ಕ್ರಿಯಾತ್ಮಕ ಕಲಾಕೃತಿಗಳನ್ನು ರಚಿಸುತ್ತಾರೆ. ಅದು ಅವರನ್ನು ನೋಡುವ ಎಲ್ಲರಿಗೂ ಸಂತೋಷ ಮತ್ತು ಆಶ್ಚರ್ಯವನ್ನು ತರುತ್ತದೆ.